ಹಾಯ್ ಫ್ರೆಂಡ್ಸ್, ಡಾಕ್ಟರ್ ನಿತ್ಯ ಹಿಯರ್ ಫಾರ್ ಯು. ನಿಮಗೆ ಇವತ್ತು 10 ಡಿಫ್ರೆಂಟ್ ವೆರೈಟಿ ಹೆಂಡ್ತಿಯರ ಬಗ್ಗೆ, ಅಂದರೆ ಡಿಫ್ರೆಂಟ್ ವೈಫ್ಸ್ ಬಗ್ಗೆ ಹೇಳ್ತೀನಿ. ಮದುವೆ ಆಗಿರ್ತ ಕೇಳಿಸ್ಕೊಡಿ. ಮೊದಲನೇದು ಬ್ಯಾಚುಲರ್ ವೈಫ್. ಮದುವೆ ಆಗಿದ್ರು ಸಹ ಅವ್ರ ಪಾಡಿಗೆ ಅವ್ರು ನಿರ್ಧಾರ ತಗೊಳ್ತಾರೆ, ಏನು ಕನ್ಸಲ್ಟ್ ಮಾಡಲ್ಲ, ಗಂಡನಿಗೆ ಒಂದು ಮಾತು ಹೇಳಲ್ಲ, ಯಾವ ಊರಿಗೆ ಹೋಗ್ತಾರೆ ಹೇಳಲ್ಲ, ಇಲ್ಲಿದ್ದಾರೆ ಅಂತ ಹೇಳಲ್ಲ. ಇವರೆಲ್ಲ ಬ್ಯಾಚುಲರ್ ವೈಫ್ಗಳು. ಇವ್ರು ಯಾರಿಗೂ ಏನು ಕೇರ್ ಮಾಡಲ್ಲ, ಅವ್ರ ಪಾಡಿಗೆ ಬ್ಯಾಚುಲರ್ ಜೀವನ. ಮದುವೆ ಆಗಿದ್ರು ಬ್ಯಾಚುಲರ್ ಥರನೇ ಬಾಳ್ತಾರೆ. ಸೆಕೆಂಡು ಅಸಿಡಿಕ್ ವೈಫ್. ಯಾವಾಗಲೂ ಸಿಡುಕು, ಯಾವಾಗಲೂ ಕೋಪ, ಯಾವಾಗಲೂ ಜಗಳಕ್ಕೋಸ್ಕರನೇ ಕಾಯ್ತಾ ಇರೋದು. ಏನು ಮಾಡಿದ್ರು ಅದರಲ್ಲಿ ತಪ್ಪು ಕಂಡು ಹಿಡಿಯೋದು. ಅಸಿಡಿಕ್ ವೈಫ್, ಎಲ್ಲದಕ್ಕೂ ಅಸಿಡಿಕ್ ರಿಯಾಕ್ಷನ್. ಮೂರನೇದು ಸ್ಲೇವ್ ವೈಫ್. ಅವಳು ಗಂಡ ಸೇವಕನ ಥರ ಇರಬೇಕು, ನನ್ನ ಮುಂದೆ ಕೈ ಕಟ್ಕೊಂಡು ನಿಲ್ಲಬೇಕು, ಕೂತ್ಕೊ ಅಂದರೆ ಕೂತ್ಕೋಬೇಕು, ಎದೊಳು ಅಂದರೆ ಎದೊಳ್ಬೇಕು. ಈ ಥರ ಹೆಂಡ್ತಿದ್ದೀರು ಈ ಜಗತ್ತಿನಲ್ಲಿದ್ದಾರೆ. ನಾಲ್ಕನೇದು ಜನರಲ್ ವೈಫ್. ಎಲ್ಲದಕ್ಕೂ ಓಕೆ, ಗಂಡನಿಗೂ ತೊಂದರೆ ಇಲ್ಲ, ಹೆಂಡತಿಗೂ ತೊಂದರೆ ಇಲ್ಲ, ಮಕ್ಕಳಿಗೂ ತೊಂದರೆ ಇಲ್ಲ, ಸಮಾಜಕ್ಕೂ ತೊಂದರೆ ಇಲ್ಲ. ಈ ಥರ ಜನರಲ್ ಆಗಿ ವೈಫ್ ಹೇಗಿರ್ಬೇಕು ಆಗಿರ್ತಾರೆ. ಈ ಡ್ರೈ ವೈಫ್ ಇರ್ತಾರೆ, ಅವ್ರು ಏನು ಗೊತ್ತಾ, ಯಾವುದಕ್ಕೂ ಸ್ಪಂದಿಸಲ್ಲ. ಗಂಡನಿಗೆ ಆಕ್ಸಿಡೆಂಟ್ ಆದರೂ ಸ್ಪಂದಿಸಲ್ಲ, ಅತ್ತೆ ಸತ್ರು ಸ್ಪಂದಿಸಲ್ಲ. ಅಷ್ಟೇ ಅವ್ರ ಸ್ವಂತ ಮನೇಲೇ ಏನು ತೊಂದರೆ ಆದ್ರೂ ತಲೆಗೆ ಹಾಕ್ಕೊಳ್ಳಿಲ್ಲ. ಯಾವ ಪ್ರಾಬ್ಲಮ್ ಬಂದ್ರೂ ತಲೆಯನ್ನೇ ಕೆಡಿಸ್ಕೊಳ್ಳೋದು. ಡ್ರೈಯಾಗಿ ಪಾಡಿಗೆ ಯಾವುದಕ್ಕೂ ಯಾವ ವೀಕ್ನೆಸ್ ಇರೋಲ್ಲ ಅವ್ರಿಗೆ. ಈ ಪ್ಯಾರಾಸೈಟ್ ವೈಫ್ ಅಂತ ಇರ್ತಾರೆ. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ, ಗ್ಯಾಸ್ ಸಿಲಿಂಡ್ರಿಂದ ಹಿಡಿದು, ಒಡವೆಯಿಂದ ಹಿಡಿದು, ಶಾಪಿಂಗಿಂದ ಹಿಡಿದು, ಸೆಲ್ಫೋನಿಂದ ಹಿಡಿದು, ಏನು ಖರ್ಚು ಮಾಡಿದ್ರು ಗಂಡನ ಮೇಲೆ ಆ ಖರ್ಚನ್ನ ಶಿಫ್ಟ್ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಮತ್ತು ಲಾಟ್ರಿ ಕೊಡ್ತಾರೆ, ತಿಂಗಳಿಗೊಂದು ಇದು ಲಾಸ್ ಆಯಿತು, ಅಲ್ಲಿ ಕಾರ್ ತೊಗೊಂಡು ಗುದ್ದಿದೆ 1 ಲಕ್ಷ ಲಾಸ್ ಆಯಿತು, ಇಲ್ಲಿ ಮೊಬೈಲ್ ಕಳ್ಕೊಂಡೆ ಇದು ಲಾಸ್ ಆಯಿತು ಅಂತ. ಈ ಪ್ಯಾರಾಸೈಟ್ ವೈಫ್ಗಳು ಕ್ಯಾರೆಕ್ಟರ್ ಇದು. ಅವ್ರು ಯಾವಾಗಲೂ ಗಂಡನ ಹೊರೆಯಾಗೇ ಇರ್ತಾರೆ. ಕೊನೆಯದಾಗಿ ಇನ್ನೊಂದು 3 ಜನ ಇದ್ದಾರೆ. ಬೇಬಿ ವೈಫ್ ಅಂತ. ಏನು ಗೊತ್ತಾಗಲ್ಲ, ತಲೆ ದೇಹ ಬೆಳೆದಿರುತ್ತೆ, ಏನು ಒಳಗಡೆ ಕಂಟೆಂಟ್ ಇರಲ್ಲ, ಮಗು ಥರನೇ ಬಿಹೇವಿಯರ್. ಪ್ರತಿಯೊಂದು ಹೇಳ್ಕೊಡ್ಬೇಕು. ಈ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡಿಕೊಂಡು ದಾಟು, ರಸ್ತೆ ದಾಟು, ಅವರು ಇವ್ರ ಹತ್ರ ಸ್ಟ್ರೇಂಜರ್ಸ್ನ ಮನೇಲಿ ಬಿಡಬೇಡ, ಒಳ್ಳೆ ಕಡೆ ಹೋಗಿ ಬಟ್ಟೆ ತಗೋ, ಒಳ್ಳೆ ಕಡೆ ಅಂಗಡಿಗೆ ಹೋಗಿ ಸಾಮಾನು ತಗೊಂಬ, ಗ್ರೋಸರಿ, ಈ ಥರ ಪ್ರತಿಯೊಂದು ಅವ್ರಿಗೆ ಬೇಬಿ ಫೀಡಿಂಗ್ ಮಾಡಬೇಕು. ಬೇಬಿ ಇರುತ್ತೆ, ಅವ್ರ ಪಕ್ಕದಲ್ಲಿ ಮಗು ಇರುತ್ತೆ, ಇಬ್ರಿಗೂ ಒಂದೇ ರೀತಿ ಲೆಸನ್ ತೊಗೋಬೇಕು, ಹೆಂಡ್ತಿಗೂ ಮಗುಗೂ. ಆ ಥರ ಹೆಂಡ್ತಿದಿರು ಇದ್ದಾರೆ. ಈ ವಿಸಿಟಿಂಗ್ ವೈಫ್ ಅಂತ ಇರ್ತಾರೆ. ಏನೇ ಮಾತುಕತೆ ಬಂದರೂ ಓಡೋಗ್ಬಿಡೋದು ಅವ್ರ ಅಮ್ಮನ ಮನೆಗೆ, ಅದೇ ಅತ್ತೆ ಮನೆಗೆ ಓಡೋಗ್ಬಿಡೋದು. 15 ದಿವಸ ಆದಮೇಲೆ ಬರೋದು, ತಿರ್ಗಾ ಏನಾದ್ರು ಒಂದು ಜಗಳ ಆದರೆ ಓಡೋಗ್ಬಿಡೋದು. ಇಲ್ಲ ಇನ್ನೂ ಆ ಥರ ಜಾಸ್ತಿ ಕೋಪ ಆಯ್ತಂದರೆ ಯಾರೋ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಎಲ್ಲಿದ್ದೀನಿ ಅಂತ ಹೇಳಲ್ಲ. ಇಲ್ಲ ಅಂದರೆ ಇನ್ನೂ ಮಿತಿ ಮೀರಿ ಹೋದರೆ ಎಲ್ಲ ಗೋವಾ ಹೋಗ್ಬಿಡ್ತಾರೆ, ಎಲ್ಲ ಟೂರಿಂಗ್ ಹೋಗ್ಬಿಡ್ತಾರೆ, ಜಾಲಿಯಾಗಿದ್ದು ಇಲ್ಲಿ ಬಂದು ಮನೆಗೆ ವಾಪಸ್ ಬರ್ಬೇಕಾದ್ರೆ ಸಪ್ಪೆ ಮುಖ ಇಟ್ಕೊಂಡಿರ್ತಾರೆ. ಆ ಥರನೂ ಇರ್ತಾರೆ. ಸೊ ಈ ಥರ ಎಲ್ಲ ಇದ್ದಾರೆ.